ಗಳಿಗೆ ಈ ಪೀಠ ಆಶೀರ್ವಾದವನ್ನು ಮಾಡಿ ಬೆಳೆಸಿದ್ದು ಅದ. ಮತ್ತು ಒಕ್ಕಲಿಗರ ಸಮುದಾಯದ ಏಕೈಕ ಒಂದು ಪೀಠ ಮಠ ಅಂದಕ್ಕಾಗಿ ಅಲ್ಲೇ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಅನೇಕ ಒಳ್ಳೆಯ ಡೆವಲಪ್ಮೆಂಟ್ಗಳೆಲ್ಲ ಆಗಿದಾವೆ ಅನ್ನೋದನ್ನು ನಾವಿಲ್ಲಿ ಮರೀಲಿಕ್ಕಾಗೋದಿಲ್ಲ. ಆದಿಚುಂಚನಗಿರಿ ಈ ಮಠ ಇದ್ದಿದ್ದು ವಿಶೇಷವಾಗಿ ಸುತ್ತೂರು ಮಠದ ಒಂದು ಲೆವೆಲ್ದಲ್ಲಿ ಬೆಳೆದಿದ್ದಂಥ ಮಠ, ಒಕ್ಕಲಿಗರೆಲ್ಲರ ಆರಾಧ್ಯ ದೇವ. ಇದು ನಮ್ಮ ಈ ಆದಿಚುಂಚನಗಿರಿ ಮಠದಾದ್ರೆ ಈ ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಈ ಸ್ಥಾಪನೆ ಇದರ ಡಾಮಿನೆನ್ಸಿಯನ್ನು ಮುರಿಸುವಾಗ ಆಯಿತು. ಅದಕ್ಕೆ ನಮ್ಮ ದೇವೇಗೌಡರು ಕಾರಣಕರ್ತರು. ನಿಮಗೆ ನಿರಂತರ ಗೊತ್ತದ ಒಕ್ಕಲಿಗರಲ್ಲೇ ನಮ್ಮ DKC ಅವರಿಗೆ ಮತ್ತು ನಮ್ಮ ದೇವೇಗೌಡರ ಕುಟುಂಬಕ್ಕೆ ತಿಕ್ಕಾಟಿದ್ದಿದ್ದೇನೆ ಯಾವ ಕಾಲಕ್ಕೂ. ಅದರಲ್ಲೂ ವಿಶೇಷವಾಗಿ ಪೂರ್ವದ ಪೀಠಾಧೀಶರು ಈ ಒಂದು ಆದಿಚುಂಚನಗಿರಿ ಮಠದ ಆ ಸ್ವಾಮೀಜಿಯವರು ಸ್ವಲ್ಪ ದೂರ ಸರಿಸಿದ್ರು ನಮ್ಮ ದೇವೇಗೌಡರನ್ನ. ಆ ನೆಲೆಯಲ್ಲಿ ಇವರು ಒಂದು ತಮ್ಮ ರಾಜಕೀಯ ಸ್ಥಾಪಿಸೋ ಸಲುವಾಗಿ ಮಠ ಸ್ಥಾಪಿಸೋರು ಅಂತ ಕೆಲವೊಂದಿಷ್ಟು ಮಾತನಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅದನ್ನು ಮಾತಾಡಲಿಕ್ಕೆ ಹೋಗುವಂಥದ್ದೆಲ್ಲ ಆದರೂ ಕೆಲವೊಂದಿಷ್ಟು ಸತ್ಯಗಳು ಗೊತ್ತಾಗಬೇಕಾಗ್ತದೆ. ಈ ಸ್ವಾಮೀಜಿಯವರು ದೇವೇಗೌಡರು ನಂಬಿಕೊಂಡೋ ಅಥವಾ ನಿಶ್ಚಿತವಾಗಿ ಅವರಿಗೆ ಆ ಒಕ್ಕಲಿಗ ಸಮುದಾಯದ ಪ್ರೀತಿಯೋ ಒಂದಿಷ್ಟು ಜನ ಇವರನ್ನು ನಮ್ಮ ಸ್ವಾಮೀಜಿ ಅಂತ ಅಂದರು. ಅವರು ಮಠ ಸ್ಥಾಪನೆ ಮಾಡಿದರು ಕೆಂಗೇರಿಯಲ್ಲೇ. ಜನಸಾಮಾನ್ಯರ ಕೆಲಸವನ್ನು, ಬಿದ್ದವ್ರ ಕೆಲಸವನ್ನು ಇವರು ನಿಶ್ಚಿತವಾಗಿ ಮಾಡ್ತಾ ಬಂದಿದ್ದಾರೆ. ದಾಸೋಹ ಪದ್ಧತಿನ ಇಟ್ಟುಕೊಂಡು ನಾಥ ಪಂಥದಲ್ಲಿ ವಿಶ್ವಾಸ ಇದ್ದಂಥವ್ರು ಇವರು. ಹೀಗಾಗಿ ವಿಶೇಷವಾಗಿ ಇವರು ತಮ್ಮ ಜನಸೇವೆ